ಮಾನ್ಯ ಅರಣ್ಯ ಸಚಿವರೇ, ನೀವು ನೋಡಲೇಬೇಕಾದಂತಹ ಸುದ್ದಿ ಇದು. ನಿಮ್ಮ ತವರೂರಲ್ಲಿ ಪರಿಸರಕ್ಕೆ ಹಾನಿ ಸಂಭವಿಸಿದೆ. ಬೀದರ್ನಲ್ಲಿ ನಿಲ್ಲದ ಕೆಮಿಕಲ್ ಕಂಪನಿಗಳ ಕಳ್ಳಾಟ ಜನರ ಹಾಗೂ ಜಲಚರ ಜೀವಿಗಳ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಕೆಮಿಕಲ್ ಫ್ಯಾಕ್ಟರಿಗಳ ಕಣ್ಣ ಮುಚ್ಚಾಲೆ ಆಟ. ಕಾಲುವೆ ಮೂಲಕ ಫ್ಯಾಕ್ಟರಿಗಳಿಂದ ರಾಸಾಯನಿಕ ಮಿಶ್ರಿತ ನೀರನ್ನು ಹರಿಬಿಡಲಾಗ್ತಾ ಇದೆ. ಕೆಮಿಕಲ್ ವೇಸ್ಟೇಜ್ ವಾಟರ್ನಿಂದ 40ಕ್ಕೂ ಹೆಚ್ಚು ಮೀನುಗಳು ಸಾವನ್ನಪ್ಪಿರುವಂಥದ್ದು. ಈಶ್ವರ್ ಖಂಡ್ರೆ ಅವರ ತವರು ಜಿಲ್ಲೆಯಲ್ಲೇ ಕೆಮಿಕಲ್ ಫ್ಯಾಕ್ಟರಿಗಳಿಂದ ಪರಿಸರಕ್ಕೆ ಹಾನಿ ಸಂಭವಿಸಿದೆ. ಪದೇ ಪದೇ ನಿಯಮ ಉಲ್ಲಂಘಿಸುತ್ತಿದ್ದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳದಂತಹ ಅಧಿಕಾರಿಗಳು ಕೆಮಿಕಲ್ ಫ್ಯಾಕ್ಟರಿಯ ಮಾಲೀಕರ ಜೊತೆ PCB ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ದೂರು ಕೊಟ್ಟರೆ ಬರ್ತಾರೆ, ಪರಿಶೀಲಿಸ್ತಾರೆ, ಮತ್ತೆ ಹೊರಟೋಗ್ತಾರೆ. ಯಾವುದೇ ಕ್ರಮವನ್ನು ಕೈಗೊಳ್ಳಲ್ಲ ಎನ್ನುತ್ತಾರೆ ಸಾರ್ವಜನಿಕರು. ನಾಚಿಕೆ ಆಗಬೇಕು. ಬೀದರ್ ಜಿಲ್ಲೆಯಲ್ಲಿರುವಂತಹ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ. ಮಾನ್ಯ ಸಚಿವರೇ, ಜೀವಜಲ ನಶಿಸಿ ಹೋಗುವ ಸಂದರ್ಭದಲ್ಲಿ ಇರುವಂತಹ ಜೀವ ಜಲವನ್ನ ವಿಷವಾಗಿ ಪರಿಣಾಮ ಮಾಡ್ತಾ ಇದ್ದಾರೆ, ವಿಷವಾಗಿ ಪರಿಣಮಿಸ್ತಾ ಇದೆ. ಕಾರಣ ಕೆಮಿಕಲ್ ಫ್ಯಾಕ್ಟರಿಗಳು. ಕೆಮಿಕಲ್ ಫ್ಯಾಕ್ಟರಿ ಮಾಲೀಕರ ಜೊತೆ PCB ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ದೂರು ಕೊಟ್ಟರೆ ಬರ್ತಾರೆ, ಹೋಗ್ತಾರೆ, ಪರಿಶೀಲನೆಯನ್ನ ಮಾಡ್ತಾರೆ. ಯಾವುದೇ ಕ್ರಮ ಕೈಗೊಳ್ಳಲ್ಲ ಎನ್ನುತ್ತಾರೆ ಸಾರ್ವಜನಿಕರು. ಮಾನ್ಯ ಸಚಿವರೇ, ಇತ್ತ ನೋಡಿ, ಜನಶ್ರೀ ನ್ಯೂಸ್ ಬೆಳಕಿಗೆ ತರ್ತಾ ಇದೆ. ನಿಮ್ಮದೇ ಆದ ಜಿಲ್ಲೆಯಲ್ಲಿ ನಡೆದಿರುವಂತಹ ಅಕ್ರಮ ಏನು ನಡೀತಾ ಇದೆ, ಅಧಿಕಾರಿಗಳು ಕೆಮಿಕಲ್ ಫ್ಯಾಕ್ಟರಿಗಳ ಕಳ್ಳಾಟ ಏನಿದೆ ಅದರ ಬಗ್ಗೆ ಸುದ್ದಿಯನ್ನ ಕೊಟ್ಟಿದ್ದೀವಿ ಜನಶ್ರೀಯಿಂದ. ನೋಡಿ, ಯಾವುದೇ ಅನಾಹುತಗಳು ಸಂಭವಿಸಲಿಕ್ಕೂ ಮುನ್ನ ಎಚ್ಚರಿಕೆಯನ್ನ ನೀಡ್ತಾ ಇದೆ ಜನಶ್ರೀ. ಅಧಿಕಾರಿಗಳೇ ಹುಷಾರ್. ಜನರ ಜೀವದ ಜೊತೆ ಆಟವಾಡೋ ಪ್ರಯತ್ನವನ್ನ ಮಾಡಿದ್ರೆ ನಿಮ್ಮ ಅಕ್ರಮಗಳೇನಿದೆ, ಅಧಿಕಾರಿಗಳ ಜೊತೆ ಯಾವೆಲ್ಲ ಅಧಿಕಾರಿಗಳ ಜೊತೆ ನೀವು ಶಾಮೀಲಾಗಿದ್ದೀರಿ, ಯಾವೆಲ್ಲ ಭ್ರಷ್ಟ ಅಧಿಕಾರಿಗಳು ಇಂತಹ ಒಂದು ಅಕ್ರಮದಲ್ಲಿ ಭಾಗಿಯಾಗ್ತಾರೆ, ನಿಮ್ಮ ಜೊತೆ ಕೈ ಜೋಡಿಸ್ತಾರೆ, ಒಬ್ಬೊಬ್ಬ ಅಧಿಕಾರಿಯನ್ನ ಕೂಡ ಜನಶ್ರೀ ಪ್ರಶ್ನೆ ಮಾಡುತ್ತೆ. ಜನಶ್ರೀ ನ್ಯೂಸ್ ಇಂದ ಒಬ್ಬೊಬ್ಬ ಅಧಿಕಾರಿಯನ್ನ ಕೂಡ ಪ್ರಶ್ನೆಯನ್ನ ಮಾಡ್ತೀವಿ. ನಾಚಿಕೆ ಆಗಬೇಕು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ. ಕಾಲುವೆಯಲ್ಲಿ ಹರಿಯುವಂತ ನೀರಿಗೆ ವಿಷ ಪ್ರಾಶನ ಆಗ್ತಾ ಇದೆ, ಕೆಮಿಕಲ್ಗಳನ್ನು ಬಿಡ್ತಾ ಇದೆ ಫ್ಯಾಕ್ಟರಿಗಳಿಂದ. ವೇಸ್ಟೇಜ್ಗಳನ್ನು ನೀವು ಕಾಲುವೆಗಳಿಗೆ ಹರಿಬಿಟ್ರೆ ಜಲಚರ ಪ್ರಾಣಿಗಳೇನಾಗುತ್ತೆ? ಪರಿಸರ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂತಹ ದೊಡ್ಡ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಜೀವಿಗಳನ್ನು, ಜೀವಜಲವನ್ನು, ಪರಿಸರವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡೋ ಪರಿಸರ ಇಲಾಖೆಯ ಅಧಿಕಾರಿಗಳೇ ಎಲ್ಲಿ ಹೋಗಿದ್ದೀರಿ? ಬೀದರ್ನಲ್ಲಿ ಅಕ್ರಮವಾಗಿ ಭ್ರಷ್ಟಾಚಾರಕ್ಕೆ ಒಳಪಟ್ಟ ಅಧಿಕಾರಿಗಳಿಂದ ಕೆಮಿಕಲ್ ಫ್ಯಾಕ್ಟರಿಗಳು ಏನು ಬಿಸಾಕುತ್ತಲ್ಲ ದುಡ್ಡುಗಳು, ಆ ಹಣಕ್ಕೆ ಮಾರು ಹೋದ ಅಧಿಕಾರಿಗಳು ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮನುಷ್ಯರು, ಜೀವಿಗಳು ಉಪಯೋಗಿಸುವ ನೀರುಗಳು ಕಲುಷಿತವಾಗ್ತಾ ಇದೆ, ವಿಷವಾಗಿ ಕನ್ವರ್ಟ್ ಆಗ್ತಾ ಇದೆ, ವಿಷವಾಗ್ತಾ ಇದೆ ಅಲ್ಲಿರುವ ನೀರು. ಕಾಲುವೆಗಳಲ್ಲಿ ಹರಿತಾ ಇರುವಂತಹ ನೀರು ವಿಷವಾಗಿ ಪರಿಣಮಿಸ್ತಾ ಇದೆ. ರಾಸಾಯನಿಕಗಳು ನೀರನ್ನ ಸೇರಿ ಬಿಡ್ತಾ ಇದೆ. ಅಲ್ಲಿರುವಂತಹ ಜನಗಳು ಆ ನೀರನ್ನು ಉಪಯೋಗಿಸ್ತಾರೆ, ರೈತರುಗಳು ಉಪಯೋಗಿಸ್ತಾರೆ. ಆ ನೀರಲ್ಲಿರುವಂತಹ ಜಲಚರ ಪ್ರಾಣಿಗಳ ಪರಿಸ್ಥಿತಿ ಏನು ನಾವು ನೋಡ್ತಾ ಇದ್ದೀವಿ. ಮೀನುಗಳ ಮಾರಣ ಹೋಮ ಆಗ್ತಾ ಇದೆ ಅಲ್ಲಿ, ಮೀನುಗಳ ಮಾರಣ ಹೋಮ.
ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇನು ಮಾಡ್ತಾ ಇದ್ದೀರಿ? ಇಂಡಸ್ಟ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಕುಡಿಯಲ್ಲ ಹೋಗಿರಿ ಅಂತ ಬಿಡೋದ ಕೆಮಿಕಲ್ ಫುಲ್ ಅದೇ ಪಾಂಡ್ರೆ ಬೋರಲ್ ಕುಡ್ರಿ ಬಾಯಿ ಕುಡ್ರಿ ಅದ್ ಬಿ ಕುಡ್ರಿ ಟೋಟಲ್ ಕಂಪಲ್ಸರಿ ಬ್ಯಾಸ್ಗಿದನ ಒಂದು ಇಂಚ್ ಅದು ಎಣ್ಣೆ ಇರ್ತೀರಿ ಇದ್ರ ಮ್ಯಾಗ ಅದೇ ಬರ್ತದೆ ಫುಲ್ ಕೆಮಿಕಲ್ ಅಕ್ಕ ಇಲ್ಲ ಮೀನು ಫಿಶ್ ಇರ್ತದೆ ಒಳಗೆ ಒಂದ್ ಇರ್ಲಂಟ ಹೋಸರ ಸದ ನಿಮ್ ಹೊಲ್ದಾಗ ಬಾವಿ ಇದಿರ್ತಾವಲ್ಲ ಅದ್ರಾಗ ಏನಾರ ಎಫೆಕ್ಟ್ ಅದ ಹೊಂಟ್ರಿ ಸರ್ ಅದ್ರಾಗ ಹೊಂಟ್ರಿ ಮೀನು ನಾವು ತಂದ್ಬಿಟ್ಟು ಸತ್ತೋಗ್ಯದ ಫುಲ್ ಇರ್ತೀವಿ ಮೀನು ಎಲ್ಲ ತಾಮಿ ಅಂತ ಇರ್ತೀವಿ ನೋಡ್ರಿ ಒಂದ್ ಗಂಗಾಳ ಒಟ್ಟು ತಂದ್ ಬಿಟ್ಟಿದೇವ್ರಿ ಸತ್ತೋಗ್ಯದ ನಮ್ಮಲ್ಲಿ ಈ ಕೆಮಿಕಲ್ ನೀರ್ ಬಂದೆ ಮನುಷ್ಯರ್ ಕೊಂಡ್ರು ಸೀದಾ ಬ್ಯಾನಿನೇ ಬೆನ್ನಿ ಹಿಂಗ ಆಗ್ಲತ್ತವ್ರಿ ಈ ಊರಾಗೆಲ್ಲ ನೀರ್ ಕೊಟ್ಟಿ ತೆಳ್ಳಗ ಉಲ್ಟಾ ರಾಗ ಹೊಡೆದ ಕುಡಿಯೋದ ನೀರೇ ಕುಡಿಯೋದ ಫಿಲ್ಟರ್ ಮಾಡ್ಕೊಂಡು ಎಲ್ಲ ಉಪಚಾರ ಹೋಗೋದು ಮನೆಗೆ ಹಾಸ್ಪಿಟಲ್ ಹೋಗ್ತಾರೆ ಯಾಕೆ ಕುಡಿಯಲ್ಲ ಹೋಗಿರಿ ಅಂತ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಅವರು ಈಗ ನಮ್ಮ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಅವರೇ, ಕೆಮಿಕಲ್ ಫ್ಯಾಕ್ಟ್ರಿಗಳು ಈ ರೀತಿಯಾದ ವಿಷ ತ್ಯಾಜ್ಯವನ್ನು ರಾಸಾಯನಿಕ ವಸ್ತುಗಳನ್ನು ಕಾಲುವೆಗಳಿಗೆ ಬಿಟ್ಟರೆ ಜಲಚರ ಪ್ರಾಣಿಗಳ ಅವಸ್ಥೆ ಏನು, ಅದನ್ನು ಉಪಯೋಗಿಸ್ತಾ ಇರುವಂತಹ ಜನಗಳ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಏನು? ಹಾಗಾದರೆ ಮಹೇಶ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಎಸ್, ನಾವು ನೋಡ್ತಾ ಇದ್ದೀವಿ ಆ ಭಾಗದಲ್ಲಿರುವಂತಹ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ. ಇಷ್ಟೊಂದು ತಾತ್ಸಾರವ, ಇಷ್ಟೊಂದು ನೆಗ್ಲಿಜೆನ್ಸಿಯ, ಜೀವಜಲದಲ್ಲಿ ವಿಷಪ್ರಾಶನ ಆಗಿಬಿಟ್ರೆ ಬಳಸ್ತಾ ಇರುವಂತಹ ಜನಗಳ ಪರಿಸ್ಥಿತಿ ಏನು, ರೈತರ ಪರಿಸ್ಥಿತಿ ಏನು? ನಾವು ಸಾಮಾನ್ಯವಾಗಿ ನೋಡ್ತೀವಿ ಆ ಭಾಗದಲ್ಲಿ ಕಾಲುವೆಗಳಲ್ಲಿ ಹರಿತಾ ಇರೋ ನೀರಿನಲ್ಲಿ ಮಕ್ಕಳು ಆಟ ಆಡ್ತಾರೆ, ಹೊಲಗದ್ದೆಗಳಿಗೆ ನೀರನ್ನು ಬಿಡಲಾಗತ್ತೆ, ಹಲವು ಜಲಚರ ಪ್ರಾಣಿಗಳಿರುತ್ತೆ. ಈ ಥರದ ಪರಿಸ್ಥಿತಿಗಳಾದರೆ ಅಧಿಕಾರಿಗಳೇನು ಕಣ್ಣು ಮುಚ್ಕೊಂಡು ಕೂತಿರ್ತಾರ ಅಂತ. ನಾವು ಒಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಜಲಚರ ಪ್ರಾಣಿಗಳ ಮಾರಣ ಹೋಮ ನಡೆದಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಹೇಶ್ ಅವರೀಗ ನಮ್ಮ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಅವರೇ, ಏನು ಈ ಕೆಮಿಕಲ್ ಫ್ಯಾಕ್ಟ್ರಿಗಳ ವಿಷಪ್ರಾಶನ ಏನಾಗ್ತಾ ಇದೆ ಕಾಲುವೆಗಳಿಗೆ? ಸೊ ಇದನ್ನು ಕೇಳೋದಕ್ಕೆ ಯಾವ ಅಧಿಕಾರಿಗಳು ಇಲ್ವಾ ಅಲ್ಲಿ ಅಂತ? ದಿನಗಳಿಂದ ಈ ಒಂದು ಕಳ್ಳಾಟ, ಕಣ್ಣ ಮುಚ್ಚಲೆ ಆಟ ನಡೀತಾನೆ ಇದೆ ಅಂತ ಹೇಳ್ಬೋದು. ಗಡಿ ಜಿಲ್ಲೆಯಲ್ಲಿ, ಈ ಗಡಿ ಬೀದರ್ ಜಿಲ್ಲೆಯಲ್ಲಿ ಬೀದರ್ನ ಇರ್ತಕ್ಕಂಥ ಕೊಳಾರ್ ಕೈಗಾರಿಕಾ ಪ್ರದೇಶ ಆಗಿರ್ಬೋದು, ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶ ಆಗಿರ್ಬೋದು, ಇಂಥ ಬಹುತೇಕ ಕಡೆಗಳಲ್ಲಿ ಇಂಥ ಒಂದು ಕೆಮಿಕಲ್ ಫ್ಯಾಕ್ಟ್ರಿಗಳು ಅಂದರೆ ಲ್ಯಾಬ್ ಫ್ಯಾಕ್ಟ್ರಿಗಳಿವೆ. ಈಗ ಆ ಫ್ಯಾಕ್ಟ್ರಿಗಳಿಂದ ಇಂಥ ಒಂದು ಕಳ್ಳಾಟ ಪದೇ ಪದೇ ನಡೀತಾ ಇದೆ. ಇದರಿಂದ ಜಲಚರಿಗಳಿಗಾಗಲಿ, ಇಲ್ಲಿನ ಸಾಕು ಪ್ರಾಣಿಗಳಿಗಾಗಲಿ ಮತ್ತು ಇಲ್ಲಿರ್ತಕ್ಕಂಥ ಸಾರ್ವಜನಿಕರಾಗಲಿ ತುಂಬಾನೇ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಇದಲ್ಲದೆ ಅನೇಕ ಬಾರಿ ಇವರು ಏನು ಮಳೆಗಾಲ ಬರುತ್ತೆ, ಇಂಥ ಮಳೆಗಾಲ ಬಂದಾಗ ರಭಸವಾಗಿ ಏನು ಮಳೆಯನ್ನು ಸುರಿತದೆ, ಆ ಮಳೆಯನ್ನು ಸುರಿದ ಸಂದರ್ಭದಲ್ಲಿ ತಮ್ಮಲ್ಲಿ ಇರ್ತಕ್ಕಂಥ ಕೆಮಿಕಲ್ ಅನ್ನು ಸ್ಟೋರ್ ಮಾಡ್ಕೊಳ್ತಾರೆ. ಆ ವೇಸ್ಟೇಜ್ ನೀರನ್ನ ಮಳೆಯ ನೀರಿನ ಮುಖಾಂತರ ಬಿಡುವ ಮುಖಾಂತರ ಇವತ್ತ ಏನಪ್ಪ ಪರಿಸರವನ್ನ ಹಾನಿ ಮಾಡ್ತಾ ಇದ್ದಾರೆ. ಪರಿಸರದಲ್ಲಿ ಅಲ್ಲಿ ಇರ್ತಕ್ಕಂಥ ಜಲಚರಗಳು, ಅಲ್ಲಿ ಇರ್ತಕ್ಕಂಥ ಹಳ್ಳ ಕೊಳ್ಳಗಳಾಗ್ಲಿ ಅಥವಾ ಕೆರೆಗಳಾಗ್ಲಿ, ಇಂಥವುಗಳಿಗೆ ಸೇರಿದಾಗ ಅಲ್ಲಿ ಇರ್ತಕ್ಕಂಥ ಜಲಚರಗಳು, ಪ್ರಾಣಿಗಳು ಇಲ್ಲಿ ನಾಶ ಆಗ್ತಾ ಇವೆ. ಅದಲ್ಲದೆ ಅಲ್ಲಿ ಆ ಜಲಚರಗಳನ್ನು ತಿನ್ನಂತ ನಾಯಿಗಳು ಕೂಡ ಇಲ್ಲಿ ಹುಚ್ಚಾಗ್ತಾ ಇದ್ದಾವೆ. ಅದಲ್ಲದೆ ಕೊಳವೆ ಬಾವಿಗಳಲ್ಲಿ, ಸಮೀಪದಲ್ಲಿ ಇರ್ತಕ್ಕಂಥ ರೈತರ ಕೊಳವೆ ಬಾವಿಗಳಿಗೆ ಕೂಡ ಇದೇ ನೀರು ಸೇರುವುದರ ಮೂಲಕ ಕುಡಿಯೋದಕ್ಕೂ ಕೂಡ ಯೋಗ್ಯವಲ್ಲ ನೀರು ಅಂತೇಳಿ ಹಿಂದೂ ಕೂಡ ಅಧಿಕಾರಿಗಳು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿನ ಸಾರ್ವಜನಿಕರು ಹೇಳಿರುವ ಹಾಗೆ ಯಾವಾಗ ನಾವು ದೂರನ್ನ ಕೊಡ್ತೀವಿ ಆ ಸಂಬಂಧ ಒಂದು 10 ರಿಂದ 15 ನಿಮಿಷ ಅಥವಾ ಒಂದು ತಾಸು ಬರ್ತಾರೆ, ನೋಡ್ಕೊಳ್ತಾರೆ, ಅವ್ರಿಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ಅವರವರು ಆ ಕಡೆ ಹೋಗ್ತಾರೆ. ಆದ್ರೆ ನಂತರ ಬಂದು ಆ ಫ್ಯಾಕ್ಟ್ರಿಗೆ ಏನೋ ಕ್ರಮ ಕೈಗೊಳ್ಳಲ್ಲ ಅನ್ನುವ ಮೂಲಕ ಇಲ್ಲಿ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ ಅಂತ ಹೇಳ್ಬೋದು. ಎಸ್ ಮಹೇಶ್ ಅವರೇ, ಈ ಫ್ಯಾಕ್ಟ್ರಿಗಳು ಯಾರ ಒಡೆತನಕ್ಕೆ ಸಂಬಂಧಪಟ್ಟಿದ್ದು? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ,
ಇಷ್ಟೆಲ್ಲ ನಡೀತಾ ಇದ್ರು ಅಧಿಕಾರಿಗಳು ಬಂದು ಮಾತಾಡಿ ಪರಿಶೀಲನೆ ಮಾಡಿ ವಾಪಸ್ ಹೋಗ್ತಾರೆ ಅಂದರೆ ಯಾವುದಾದ್ರೂ ಪ್ರಭಾವಿಗಳ ಹಸ್ತಕ್ಷೇಪ ಇದೆಯಾ ಅಥವಾ ರಾಜಕಾರಣಿಗಳ ನಂಟಿದೆಯಾ ಅಂತ ಇಂಥ ಫ್ಯಾಕ್ಟ್ರಿಗಳಿಗೆ? ಇಲ್ಲ ಇವರು ಈಗಾಗಲೇ ಇಲ್ಲ ಸ್ಥಳೀಯರು ನಾವು ಕೇಳಿದ ಪ್ರಕಾರ ನಾವು ಅಲ್ಲಿ ನಾವು ಯಾವಾಗ ಆ ನೀರಿನಲ್ಲಿ ಮೀನುಗಳನ್ನ ಜಲಚರ ಸತ್ತಿವೆ ಅಂತ ಸಾರ್ವಜನಿಕರು ನಮ್ಗ ಕರೆಯನ್ನ ಮಾಡ್ತಾರ ಹೋದಾಗ ಇವರೆಲ್ಲರೂ ನೆರೆಯ ತೆಲಂಗಾಣ ಪ್ರದೇಶದಿಂದ ಬಂದು ಇಲ್ಲಿ ಪ್ರಭಾವವನ್ನು ಬೆಳೆಸಿಕೊಂಡವರು. ಅದಲ್ಲೇ ಅಧಿಕಾರಿಗಳನ್ನ ತಮ್ಮ ಮನಸ್ಸಿಗೆ ಬಂದಂತೆ ಇಲ್ಲಿ ಅಧಿಕಾರಿಗಳು ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಸಾರ್ವಜನಿಕರು ಹೇಳ್ತಾರೆ. ಅಂದ್ರೆ ಏನು, ನಾವು ದೂರನ್ನ ಕೊಡ್ತೀವಿ, ಫೋನನ್ನ ಮಾಡ್ತೀವಿ, ರೈಟಿಂಗ್ ನಾವು ಕೊಡ್ತೀವಿ, ಅದಾದ್ರೂ ಕೂಡ ಇವ್ರು ಬರ್ತಾರೆ ನಾಮಕೆ ವ್ಯವಸ್ಥೆ ಅಂದ್ರೆ ಇವ್ರಿಗೆ ನಾವು ಒಂದು ನೋಟಿಸ್ ಕೊಟ್ಟಿವಿ, ಅದ್ರ ಮರು ಉತ್ತರ ಕೊಡಿ, ಯಾಕೆ ಹಿಂಗ್ ಮಾಡಿದ್ರಿ ಅಂತೇಳಿ ನಾವು ಈ ರೀತಿಯಾಗಿ ಕೇಳಿದಾಗ ಅವರವರೇ ಏನಪ್ಪಾ ಅಂತಂದ್ರೆ ಒಂದು ಅಧಿಕಾರಿಗಳು ಮತ್ತು ಅಲ್ಲಿನ ಇರ್ತಕ್ಕಂಥ ಫ್ಯಾಕ್ಟರಿ ಮಾಲೀಕರು ಒಂದುಗೂಡಿ ಈ ರೀತಿಯಾಗಿ ಜನರ ಜೊತೆ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಅದಲ್ಲದೆ ನಾವು PCB ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ಕೂಡ ಇಲ್ಲ, ನಾವು 4 ರಿಂದ 5 ನೋಟಿಸ್ ಕೊಟ್ಟಿವಿ, ಅದಕ್ಕೆ ಕ್ಲೋಸರ್ ಕೊಟ್ಟಿವಿ, ಕ್ಲೋಸ್ ಆಗ್ಬೇಕು, ಮೇಲಧಿಕಾರಿಗಳು ನಮಗೆ ಕ್ಲೋಸರ್ಗೆ ಅಧಿಕಾರ ಕೊಟ್ಟಿಲ್ಲ ಅನ್ನುವ ಒಂದು ಹಾರಿಕೆ ಉತ್ತರ ಕೊಟ್ಟು ಕೈ ಜಾರಿಕೊಳ್ತಾರೆ ವಿನ ಆದ್ರೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡೋಂದ್ರೆ ಕೂಡ ನಮಗ್ ಬೈಟ್ ಕೂಡ ಪ್ರಯೋಜನ ಇಲ್ಲ, ನಾವು ಮಾತಾಡುವುದಿಲ್ಲ. ಈ ರೀತಿಯಾಗಿ ಹಾರಿಕೆ ಉತ್ತರ ಕೊಟ್ಟು ಜಾರಿಕೊಳ್ತಾ ಇದ್ದಾರೆ. ಇದರ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸ್ತಾ ಇಲ್ಲ ಅಂತ ಹೇಳ್ಬೋದು. ಸಂಬಂಧಪಟ್ಟ ಇಲಾಖೆಯ ಉನ್ನತಾಧಿಕಾರಿಗಳು ಏನು ಹೇಳ್ತಾರೆ ಮಹೇಶ್ ಈ ಬಗ್ಗೆ? ಈಗಾಗಲೇ ನಾವು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ನಾವು 5 ರಿಂದ 6 ನೋಟಿಸ್ ಕೊಟ್ಟಿವಿ, ಕ್ಲೋಸರ್ ಕೂಡ ಬರ್ತೀವಿ, ಅದನ್ನ ಬಂದ್ ಮಾಡಬೇಕು, ಇದರಿಂದ ಸಮಸ್ಯೆ ಇದೆ, ಜನರಿಗೆ ಆಗ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ನಾವು ಕೂಡ ಕಂಡಿದ್ದೀವಿ, ಅದು ಹೆಡ್ ಆಫೀಸ್ ನಲ್ಲಿ ಇದೆ, ಮೇನ್ ನಮ್ಗೆ ಬರ್ಬೇಕಾಗಿದೆ, ಅಲ್ಲಿ ಕ್ಲೋಸರ್ ಬಂದ ತಕ್ಷಣ ಅದನ್ನ ನಾವು ಕೂಡ ಅದರ ಫಾಲೋಅಪ್ ನಲ್ಲಿ ಇದ್ದೀವಿ, ಬಂದ್ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ 4 ರಿಂದ 5 ವರ್ಷ ಹಿಂದಿನಿಂದಲೂ ಕೂಡ ಇದೇ ಕ್ಲೋಸರ್ ಮಾಡಿವಿ, ನಾವು ಪತ್ರ ಬರ್ದೀವಿ, ಕ್ಲೋಸ್ ಮಾಡ್ತೀವಿ ಅನ್ನೋ ಉತ್ತರ ಹೇಳ್ಕೊತಾ ಬಂದಿದ್ದಾರೆ ವಿನ ಯಾವುದೇ ಅದಕ್ಕೆ ಬೇರೆ ಒಂದು ಪರ್ಯಾಯ ಮಾರ್ಗ ಹುಡುಕಿಲ್ಲ ಅಂತ ಹೇಳ್ಬೋದು. ಎಸ್ ಮಹೇಶ್, ಹೆಚ್ಚು ಕಮ್ಮಿ ಇವ್ರು ಕಾಯ್ತಾನೆ ಇರಲಿ, ಆದರೆ ಇಲ್ಲಿ ಹೆಚ್ಚು ಕಮ್ಮಿ ಯಾರಾದರೂ ಜನಗಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ, ರೈತರಿಗೆ ಹೆಚ್ಚು ಕಮ್ಮಿ ಆದರೆ, ಅಥವಾ ಜಲಚರ ಪ್ರಾಣಿಗಳಿಗೆ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅಂತೆ? ಅಧಿಕಾರಿಗಳ ಇಲ್ಲ ಕೆಮಿಕಲ್ ಫ್ಯಾಕ್ಟ್ರಿ ಅವರಂತ? ಹೌದೌದು, ಈಗಾಗಲೇ ಹೆಚ್ಚು ಕಡಿಮೆ ಆಗೋದಕ್ಕಿಂತ ಆಗಿದೆ ಅಂತ ಹೇಳ್ಬೋದು ನಾವು. ಯಾಕಂತಂದ್ರೆ ಅಲ್ಲಿ ಈಗಾಗಲೇ ಜಲಚರಗಳ ಪ್ರಾಣಿಗಳು ಸತ್ತು ಬಿದ್ದಂತ ಜಲಚರ ಪ್ರಾಣಿಗಳು ನಾಯಿಗಳು ತಿಂತಾ ಇದ್ದಾವೆ, ನಾಯಿಗಳು ತಿಂದು ಹುಚ್ಚು ಆಗಿ ಬೇರೆಯವ್ರನ್ನ ಕಡಿತಾ ಇದ್ದಾವೆ. ಅದಲ್ಲದೆ ರೈತಾಪಿ ಜನ ಏನು ಹೊಲದಲ್ಲಿ ಕೆಲಸ ಮಾಡ್ತದೆ, ಆ ರೈತರಲ್ಲಿ ಇರ್ತಕ್ಕಂಥ ಕೊಳವೆ ಬಾವಿ ಅಥವಾ ತೆರೆದ ಬಾವಿ ನೀರು ಕೂಡ ಕುಡಿಯಕ್ಕೆ ಯೋಗ್ಯ ಇಲ್ಲ ಅಂತ ಈಗಾಗಲೇ ರಿಪೋರ್ಟ್ ಆಗಿದೆ. ಅದು ಇಂತ ಒಂದು ಸಂದರ್ಭದಲ್ಲಿ ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ ರೈತರು. ಆ ರೈತರಿಗಾಗ್ಲಿ ಸಾರ್ವಜನಿಕರಾಗ್ಲಿ ಇರ್ತಕ್ಕಂಥ ಬಕ್ಚೋಡಿ, ಕೊಳಾರ, ಇನ್ನ ನಿಜಾಂಪುರ ಈ ಗ್ರಾಮಗಳಲ್ಲಿ ಕೂಡ ಅನೇಕ ಜನರಿಗೆ ಅನೇಕ ರೋಗಗಳು ಕೂಡ ಈಗ ತುತ್ತಾಗಿದ್ದಾರೆ. ಆದ್ರೂ ಕೂಡ ಇಲ್ಲಿನ ಅಧಿಕಾರಿಗಳ ಮತ್ತು ಇಲ್ಲಿನ ಜನಪ್ರತಿನಿಧಿಗಳ ಆ ಫ್ಯಾಕ್ಟರಿಗಳ ಮಾಲೀಕರ ಒಂದು ಕೈ ಜೋಡಿಸಿದಾರ ಅನ್ನೋ ಕೂಡ ಆರೋಪ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಸ್ ಮಹೇಶ್, ನಿಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು. ಇದೆಷ್ಟು ಬೀದರ್ನಲ್ಲಿ ಏನು ನಡೀತಾ ಇದೆಯಲ್ಲ ಅಕ್ರಮ, ಕೆಮಿಕಲ್ ಫ್ಯಾಕ್ಟ್ರಿಗಳಿಂದ ಕಣ್ಣಾಮುಚ್ಚಾಲೆ ನಡೀತಾ ಇದೆ. ಅಧಿಕಾರಿಗಳು ಕೂಡ ಲಂಚವನ್ನು, ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದಾರ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾಕೆಂದರೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಇದನ್ನು ಸೀರಿಯಸ್ ಆಗಿ ತಗೊಂಡು ಆ ಕಾರ್ಖಾನೆಯ ವಿರುದ್ಧ ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಅಂದರೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಇದಾಗಿದೆ.